ಸತ್ಯದ ದಾರಿಯಲ್ಲಿಯೇ ಹೋಗು. ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ನೀವು ಯಾರಿಗೆ ಏನನ್ನು ಕೊಡುತ್ತೀರೋ ಅದನ್ನೇ ಮರಳಿ ಪಡೆಯುತ್ತೀರಿ. ಸಮುದ್ರವು ತನ್ನ ನೀರನ್ನು ಮೋಡಗಳಿಗೆ ನೀಡಿತು. ಮೋಡವು ಮಳೆಯಾಗಿ ಸುರಿದು ನದಿಯಾಗಿ ಹರಿದು ಪುನಃ ಸಮುದ್ರ ಸೇರಿತು. ಕೇಳಲು ಕಲಿಯುವುದು ಬುದ್ಧಿವಂತ ಬದುಕಿನ ಮೂಲ ತತ್ವ. ಕರ್ಮ ಕಾಪಾಡುತ್ತದೆ. ಯಾಕೆಂದ್ರೆ ನಾವು ಎಲ್ಲರನ್ನೂ ನಂಬಿ ಮೋಸ ಹೋಗಿದ್ದೀವಿ ಹೊರತು ಯಾರನ್ನೂ ನಂಬಿ ಮೋಸ ಮಾಡಿಲ್ಲ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ನಿಮ್ಮ ಜೀವನ ಸಂಗಾತಿ ಯಾರು? ಅಮ್ಮ, ಅಪ್ಪ, ಹೆಂಡತಿ, ಮಗ, ಗಂಡ, ಮಗಳು, ಸ್ನೇಹಿತರು ಇಲ್ಲವೇ ಇಲ್ಲ. ನಿಮ್ಮ ನಿಜ ಜೀವನದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರೂ ನಿಮ್ಮೊಂದಿಗೆ ಇಲ್ಲ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ. ಕಾದು ನೋಡಿ, ಒಳ್ಳೆಯವರು ಯಾವತ್ತೂ ಸೋಲಲ್ಲ, ಕೆಟ್ಟವರು ಯಾವತ್ತೂ ಉದ್ಧಾರ ಆಗಲ್ಲ. ಬಂದದ್ದನ್ನು ಒಪ್ಪಿಕೊಳ್ಳಿ, ಬದಲಾವಣೆಗೆ ಒಗ್ಗಿಕೊಳ್ಳಿ, ಗುರಿಯತ್ತ ಮುನ್ನುಗ್ಗಿ. ಪ್ರತಿಯೊಬ್ಬರೂ ಅವರವರ ಕರ್ಮಫಲವನ್ನು ಅನುಭವಿಸಲೇಬೇಕು. ಆದರೆ ಭಗವಂತನ ನೆನಪಿನ ಬಲವಿದ್ರೆ ದೊಡ್ಡ ಅನಾಹುತವಾಗುವುದರ ಬದಲು ಚಿಕ್ಕ ನೋವನ್ನು ಅನುಭವಿಸಿ ಸಂಕಷ್ಟದಿಂದ ಮುಕ್ತರಾಗಬಹುದು. ಒಂದು ವಿಷಯ ಕೆಟ್ಟದಾಗಿ ಕಂಡ್ರೆ ಎರಡು ರೀತಿಯಲ್ಲಿ ಯೋಚಿಸಿ. ವ್ಯಕ್ತಿ ಮುಖ್ಯವಾದರೆ ವಿಷಯವನ್ನು ಮರೆತು ಬಿಡಿ, ಮತ್ತು ವಿಷಯ ಮುಖ್ಯವಾದರೆ ವ್ಯಕ್ತಿಯನ್ನು ಮರೆತು ಬಿಡಿ. ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೆಜ್ಜೆಗಳು ದಾರಿ ತೋರಿಸಿದ್ರೆ ಕಷ್ಟಗಳು ಗುರಿ ಮುಟ್ಟಿಸುತ್ತೆ. ಆತ್ಮಬಲ. ಬದುಕಿನ ಸವಾಲುಗಳನ್ನು ಎದುರಿಸಲು ಆತ್ಮಬಲ ಬೇಕು. ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಲು ಪರಮಾತ್ಮನ ಕೃಪೆ ಬೇಕು. ಪರಮಾತ್ಮನ ಕೃಪೆ ಪಡೆಯಲು ನಿರಂತರವಾಗಿ ಅವನ ನಾಮಸ್ಮರಣೆ ಮಾಡುತ್ತಿರಬೇಕು. ಕಾಲ ಕೆಟ್ಟಿದೆ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಮನುಷ್ಯನ ಮನಸ್ಸು ಕೆಟ್ಟಿದೆ ವಿನಃ ಕಾಲ ಕೆಟ್ಟಿಲ್ಲ. ಒಂದು ವೇಳೆ ಕಾಲ ಕೆಟ್ಟರೆ ಇಡೀ ಜಗತ್ತೇ ಕೆಡುವುದು. ಒಳ್ಳೆಯತನ ಎನ್ನುವುದು ನಮ್ಮೊಳಗೆ ಸಹಜವಾಗಿದ್ರು ಇವತ್ತಿನ ಕಾಲದಲ್ಲಿ ಅದನ್ನು ನಟನೆ ಅಂದುಕೊಳ್ಳುವವರೇ ಜಾಸ್ತಿ. ಬಹಳ ಸಲ ನೇರವಾಗಿ ಮಾತನಾಡುವ ನಾವು ಬೇಗ ನಿಷ್ಠೂರವಾಗಿ ಬಿಡುತ್ತೇವೆ. ಆದರೆ ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಕೆಲವರು ನಮ್ಮನ್ನು ಎಲ್ಲರೆದುರಿಗೆ ಕೆಟ್ಟವರಂತೆ ಬಿಂಬಿಸುತ್ತಾರೆ. 1000 ಗೋವುಗಳ ಗುಂಪು ಒಂದೇ ಕಡೆ ಇದ್ರು ಕರು ಖಚಿತವಾಗಿ ತಾಯಿಯನ್ನು ಹುಡುಕಿಕೊಂಡು ಹೋಗೇ ಹೋಗುತ್ತೆ. ಅದೇ ವಿಧವಾಗಿ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ನಾವು ಮಾಡುವ ಕರ್ಮಫಲಗಳು ಕೂಡ ಅದೇ ತರಹ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಪ್ರಯತ್ನ ಮತ್ತು ಆತ್ಮವಿಶ್ವಾಸ ಇದ್ದರೆ ಎಂತಹ ಸಾಧನೆಯನ್ನಾದರೂ ಮಾಡಬಹುದು ಜೀವನದಲ್ಲಿ. ಕಣ್ಣಿನಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜವೂ ಆಗಿರಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲನೂ ಬದಲಾಗಿರುತ್ತೆ. ಇವತ್ತು ನೀನೇ ಎಲ್ಲ ಅನ್ನೋರು ನಾಳೆ ನೀನು ಯಾರು ಅಂತ ಕೇಳೋ ಪರಿಸ್ಥಿತಿ ಬರಬಹುದು. ಹಾಗಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ, ನಂಬಿ ನೋವು ಅನುಭವಿಸಬೇಡಿ. ಸತ್ಯ ಎಂದಿಗೂ ನಾಶವಾಗಲಾರದು. ಒಳ್ಳೆಯದನ್ನು ಮಾಡಲು ಭಯಪಡಬಾರದು. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ, ಯಾಕೆಂದ್ರೆ ಅವರಿಗೆ ನೋವಾದ್ರೆ ಮಾತಿಗೆ ಮಾತು ಕೊಡಲ್ಲ, ಬದಲಾಗಿ ನಿಮ್ಮ ಜೀವನದಿಂದಲೇ ದೂರವಾಗುತ್ತಾರೆ. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿಯಾಗುತ್ತೆ, ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸುತ್ತೆ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕಾಗುತ್ತೆ. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕಾಗುತ್ತೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕಾಗುತ್ತೆ. 100 ಗುರುಗಳು ಸೇರಿ ಕಲಿಸಲಾಗದ್ದನ್ನು ನಮ್ಮ ಜೀವನದಲ್ಲಿ ಒಂದೇ ಒಂದು ಶಕ್ತಿ ಕಲಿಸುತ್ತೆ, ಅದು ಸಮಯ. ಒಂದು ಕ್ಷಣದ ಮೋಹ, ಒಂದು ಕ್ಷಣದ ಕೋಪ, ಒಂದು ಕ್ಷಣದ ಅಸೂಯೆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಾಯಿಸಿಬಿಡುತ್ತೆ. ನಿನ್ನ ಅಧಿಕಾರಕ್ಕಾಗಿ ನೀನು ಹೋರಾಡು, ಆದರೆ ಯಾವುದರ ಮೇಲೆ ನಿನ್ನ ಅಧಿಕಾರವಿಲ್ಲವೋ ಅದಕ್ಕಾಗಿ ಆಸೆ ಪಡಬೇಡ. ಸುಖದಲ್ಲಿರುವಾಗ ಧರ್ಮ ಕಾರ್ಯ ಮಾಡು, ಇತರರಿಗೆ ಅವಶ್ಯಕವಾಗಿ ಸಹಾಯ ಮಾಡು. ಯಾಕೆಂದ್ರೆ ದುಃಖದ ಸಮಯದಲ್ಲಿ ಆ ಪುಣ್ಯ ಕಾರ್ಯಗಳ ಪುಣ್ಯಫಲ ನಿನ್ನ ಸಹಾಯಕ್ಕಾಗಿ ಅವಶ್ಯಕವಾಗಿ ಬಂದು ನಿಲ್ಲುತ್ತೆ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈಬಿಡೋದಿಲ್ಲ. ಜೀವನದಲ್ಲಿ ಬರೀ ಕೆಟ್ಟ ಸಮಯವೇ ನಡೆಯುತ್ತಿದೆ ಎಂದು ಚಿಂತಿಸಿ ಕೊರಗುತ್ತಿದ್ರೆ ನೆನಪಿಟ್ಟುಕೊಳ್ಳಿ, ಸಮಸ್ಯೆಗಳು ಅವು ನೋಡುವುದಕ್ಕಿಂತ ಚಿಕ್ಕದಾಗಿದೆ. ಚಿಂತೆಗಳು ಫಲಿತಾಂಶಗಳನ್ನು ಬದಲಾಯಿಸೋದಿಲ್ಲ. ವಿಫಲರಾಗಲು ಹಿಂಜರಿಯದಿರಿ. ಭವಿಷ್ಯದ ಅನಿಶ್ಚಿತತೆಯನ್ನು ಒಪ್ಪಿಕೊಳ್ಳಿ. ದೈಹಿಕ ಚಟುವಟಿಕೆಗಳು ದೇಹದ ಮನಸ್ಸಿನ ಸಂಪರ್ಕವನ್ನು ತರುತ್ತವೆ. ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸವನ್ನು ಪ್ರತಿದಿನ ಮಾಡಿ ವಿಶ್ರಾಂತಿ ಪಡೆಯಿರಿ. ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತೆ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಎದುರಿಸುತ್ತಾರೆ.
ಕೊಡುವುದನ್ನು ಕೊಡಲು ಶುರು ಮಾಡಿ, ಬರುವುದು ತಾನಾಗಿಯೇ ಬರುತ್ತೆ. ಅದು ಸಂಪತ್ತೇ ಆಗಲಿ, ಗೌರವವೇ ಆಗಲಿ. ನೀವು ಧೈರ್ಯಶಾಲಿಗಳನ್ನು ನೋಡಲು ಬಯಸಿದ್ರೆ ಕ್ಷಮಿಸುವವರನ್ನು ನೋಡಿ. ಎಲ್ಲರಲ್ಲೂ ಎಲ್ಲವೂ ಇರುವುದಿಲ್ಲ, ನಿರೀಕ್ಷಿಸಲು ಆಗದು. ಒರಟಾದ ವಜ್ರಕ್ಕೆ ಸುವಾಸನೆ ಇಲ್ಲ, ಆದರೆ ಸೌಂದರ್ಯವಿದೆ, ಆಯುಷ್ಯವಿದೆ. ಮೃದುವಾದ ಮಲ್ಲಿಗೆಗೆ ಆಯುಷ್ಯವಿಲ್ಲ, ಆದರೆ ಸುವಾಸನೆ ಇದೆ, ಆಕರ್ಷಣೆ ಇದೆ. ಇದ್ದುದರಲ್ಲಿಯೇ ತೃಪ್ತಿ ಇರಲಿ. ನಿನ್ನ ವಿಧಿಗೆ ನೀನೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿ ಅವರ ವಿಧಿಯೂ ರೂಪುಗೊಳ್ಳುತ್ತೆ. ಎಲ್ಲರನ್ನು ಪ್ರೀತಿಸು, ಕೆಲವರನ್ನು ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು, ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಡು. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ ಈ ಎರಡು ಮುತ್ತುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಿಮ್ಮ ಗೆಲುವಿಗಾಗಿ ತಮ್ಮ ಜೀವನದಲ್ಲಿ ಸೋತವರು, ನಿಮ್ಮ ಗೆಲುವಿಗಾಗಿ ಕಂಡ ದೇವರಿಗೆಲ್ಲ ಸೆರಗೊಡ್ಡಿ ಬೇಡಿಕೊಂಡವರು. ನಿಮ್ಮ ಎದುರಾಳಿ ಕೋಪಗೊಂಡು ಅವಾಚ್ಯ ಶಬ್ದ ಬಳಸಿದ್ರೆ ನೀವು ಶಾಂತವಾಗಿ ಆ ಮಾತನ್ನು ಆಲಿಸಿ, ಆದರೆ ನೀವು ಕೋಪಗೊಳ್ಳಬೇಡಿ. ಅವನು ಆಡುವ ಮಾತಿಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ ಎನ್ನುವುದು ನಿಮ್ಮ ಆತ್ಮಕ್ಕೂ ಸ್ಪಷ್ಟವಾಗಿರಬೇಕು. ಇಷ್ಟು ಮಾಡಿದ್ರೆ ಸಾಕು. ತಾನು ಆಡುವ ಮಾತಿನಲ್ಲೇ ತನ್ನ ತಪ್ಪನ್ನು ಹೇಳಿಕೊಳ್ಳುತ್ತಾನೆ. ಇದು ವಿಜ್ಞಾನವಲ್ಲ, ಮನೋವಿಜ್ಞಾನ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಒಳ್ಳೆತನ ನಮ್ಮ ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ, ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ. ನಾವು ಮಾಡುವ ಕೆಲಸ ಈ ಇಬ್ಬರಿಗೆ ಸರಿ ಎನಿಸಿದ್ರೆ ಸಾಕು. ಒಬ್ಬರು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಮನಸ್ಸು ಪರಿಶುಭ್ರವಾಗಿದ್ದಾಗ ಮಾತ್ರ ಭಗವಂತ ಬಂದು ನೆಲೆಸ್ತಾನೆ. ಕಾಮ, ಕ್ರೋಧ, ಲೋಭ ತುಂಬಿದ ಮನಸ್ಸು ಭಗವಂತನ ಆರಾಧನೆಗೆ ಉಪಯೋಗಕ್ಕೆ ಬರುವುದಿಲ್ಲ. ಒಮ್ಮೆ ನಾರದರು ಶ್ರೀಕೃಷ್ಣನಿಗೆ ಕೇಳಿದರಂತೆ, ಏಕೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಎಂದು. ಆಗ ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳಿದರಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡು ಯಾರಲ್ಲಿ ಇರುತ್ತೋ ಅಲ್ಲಿ ಯಾವ ಪ್ರೀತಿಯೂ ಸೋಲೋದಿಲ್ಲ, ಯಾವ ಸಂಬಂಧವೂ ಸಾಯೋದಿಲ್ಲ. ಶ್ರೀಕೃಷ್ಣ ಹೇಳುತ್ತಾರೆ, ಯಾರಿಗೂ ಏನನ್ನೋ ಕೊಟ್ಟೆ ಅಂತ ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು, ನೀವು ಕೊಡುತ್ತಿರುವಿರೋ ಇಲ್ಲ ಹಳೆಯ ಜನ್ಮದ ಸಾಲ ತೀರಿಸುತ್ತಿರುವಿರೋ. ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿ ಇರುವ ಎಲೆಯವರೆಗೆ ಹೇಗೆ ತಲುಪುತ್ತದೆಯೋ ಹಾಗೆಯೇ ಪ್ರೀತಿ ಪೂರ್ವಕವಾಗಿ ಮಾಡಿದ ಎಲ್ಲ ಕೆಲಸಗಳು ಭಗವಂತನಿಗೆ ತಲುಪುತ್ತದೆ.